ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿವೇಕ್ ಬೆಳತು ಅಂತ, ಹಿರಿಯ ಕ್ಯಾನ್ಸರ್ ತಜ್ಞನಿದ್ದೇನೆ. ನಾನು ಫೋರ್ಟಿಸ್ ಆಸ್ಪತ್ರೆ ಮತ್ತು ಪ್ರಿಸಿಷನ್ ಆಂಕಾಲಜಿ ಕ್ಲಿನಿಕ್ ವಿಜಯನಗರ ಇಲ್ಲಿ ಕೆಲಸ ಮಾಡ್ತೇನೆ. ನಾನಿವತ್ತು ಗುಟ್ಕಾ ಎಂದ್ರೆ ಏನು ಮತ್ತು ಅದರ ದುಷ್ಪರಿಣಾಮಗಳೇನು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೇನೆ. ಸೊ ಗುಟ್ಕಾ ಅಂದ್ರೆ ಏನು? ಗುಟ್ಕಾ ಅಂತ ಹೇಳಿದ್ರೆ ಇದೊಂದು ತಂಬಾಕು ಇಂದ ಮಾಡಲ್ಪಟ್ಟಂತ ಒಂದು ಪದಾರ್ಥ. ಇದನ್ನ ಸಾಧಾರಣ ಜನರು ಬಾಯಲ್ಲಿ ಇಟ್ಕೊಳ್ಳೋದು ಅಥವಾ ಅದನ್ನ ಚೂಯಿಂಗ್ ಮಾಡ್ತಾರೆ. ಅದನ್ನ ಆಮೇಲೆ ಅದನ್ನ ಉಗಿದ್ ಬಿಡ್ತಾರೆ. ಕೆಲವರು ಅದನ್ನ ನುಂಗೋದು ಸಹ ಇದೆ. ಇದನ್ನ ನಾವು ಗುಟ್ಕಾ ಅಂತ ಹೇಳ್ತೀವಿ. ಪೌಡರ್ ರೂಪದಲ್ಲಿ ಸಿಗುತ್ತೆ. ಇದರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಈ ಗುಟ್ಕಾದಲ್ಲಿ ಮುಖ್ಯವಾಗಿ ಅಡಿಕೆ ಇರುತ್ತೆ, ಆಮೇಲೆ ಕಟೇಚು ಅನ್ನೋ ಇನ್ನೊಂದು ಅಂಶ ಇರುತ್ತೆ, ಮತ್ತೆ ಸುಣ್ಣ ಇರುತ್ತೆ, ತಂಬಾಕು ಮುಖ್ಯವಾಗಿ ತಂಬಾಕಿರುತ್ತೆ. ಅದಲ್ಲದೆ ರುಚಿಗೆ ಸಲುವಾಗಿ ಅವರು ಏಲಕ್ಕಿ ಹಾಕಿರ್ಬೋದು, ಕೆಲವು ಸಿಹಿ ಪದಾರ್ಥಗಳನ್ನ ಹಾಕಿರ್ಬೋದು, ಮತ್ತೆ ಕೆಲವು ಕಲರಿಂಗ್ ಏಜೆಂಟ್ಸ್ ಅಂದ್ರೆ ಅದ್ರ ಬಣ್ಣ ಚೆನ್ನಾಗಿರ್ಲಿ ಅಂತ ಕೆಲವು ಬಣ್ಣದ ವಸ್ತುಗಳನ್ನು ಕೂಡ ಹಾಕಿ ಅದನ್ನ ಆಕರ್ಷಣೀಯವಾಗಿ ಮಾಡಿರ್ತಾರೆ. ಸೊ ಇದು ಗುಟ್ಕಾದಲ್ಲಿ ಇರುವಂತಹ ವಸ್ತುಗಳು. ಈ ಗುಟ್ಕಾ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿ ಏನಾದರೂ ಆಗುತ್ತಾ ಅಂತ ಹೇಳಿದ್ರೆ, ಖಂಡಿತ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತೆ. ಅದು ಬಹಳ ವರ್ಷಗಳ ಸೇವನೆ ನಂತರ ಅಂತೂ ಇದು ಖಂಡಿತ ಆರೋಗ್ಯಕ್ಕೆ ಹಾನಿ ಮಾಡೇ ಮಾಡುತ್ತೆ. ಮುಖ್ಯವಾಗಿ ತಂಬಾಕಿನ ಏನು ಅಂಶ ಇರುತ್ತೆ ಅವುಗಳಿಂದ ಈ ಆರೋಗ್ಯದ ಹಾನಿ ಆಗತ್ತೆ. ಏನೆಲ್ಲ ಇವರಿಗೆ ಈ ತಂಬಾಕು ಸೇವನೆಯಿಂದ ತೊಂದರೆಗಳಾಗ್ಬೋದು, ಆರೋಗ್ಯಕ್ಕೆ ಅನಾರೋಗ್ಯಗಳು ಏನೇನು ಕಾಣಿಸ್ಕೊಳ್ಬಹುದು ಅಂತ ಹೇಳಿದ್ರೆ, ಕೆಲವರಿಗೆ ಬಹಳ ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ, ಇನ್ ಕೆಲವರಿಗೆ ದೊಡ್ಡ ತೊಂದರೆಗಳಾಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಅಂತ ಹೇಳಿದ್ರೆ ಕೇವಲ ಬಾಯಿ ಒಣಗುವಿಕೆ ಇರ್ಬೋದು, ಅಥವಾ ಒಂದು ಸಣ್ಣ ಅಲ್ಸರ್ ಅಥವಾ ಹುಣ್ಣು ತರ ಆಗ್ಬೋದು. ಇನ್ನು ಕೆಲವರಿಗೆ ಹಲ್ಲಿನ ತೊಂದರೆಗಳಾಗ್ಬೋದು. ನಾವು ಕೇರೀಸ್ ಅಂತ ಏನ್ ಹೇಳ್ತೀವಿ, ಹಲ್ಲಿನ ಇನ್ಫೆಕ್ಷನ್ ಅಥವಾ ಅದು ಕಪ್ಪುಗಾಗುವಂಥದ್ದು, ಅಥವಾ ಇನ್ ಕೆಲವರಿಗೆ ಒಸಡಿನ ತೊಂದರೆಗಳಾಗುತ್ತೆ. ಇನ್ನು ಕೆಲವರಿಗೆ ಬಿಳಿ ಮಚ್ಚೆ ಅಥವಾ ಕೆಂಪು ಮಚ್ಚೆ, ಲ್ಯೂಕೋಪ್ಲೇಕಿಯಾ ಅಥವಾ ಎರಿಥ್ರೋಪ್ಲೇಕಿಯಾ ಅಂತ ಹೇಳ್ತೀವಿ, ಅವುಗಳು ಕೆಲವರಿಗೆ ಕ್ಯಾನ್ಸರ್ ಆಗುವಕ್ಕಿಂತ ಮುಂಚೆ ಇವೆಲ್ಲ ಕಾಣಿಸ್ಕೊಳ್ಳುವಂತಹ ಚಿಹ್ನೆಗಳು. ಇನ್ ಕೆಲವರಿಗೆ ಕ್ಯಾನ್ಸರ್ ಕೂಡ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಯಾವ್ದೆಲ್ಲ ಕ್ಯಾನ್ಸರ್ ಆಗ್ಬೋದು ತಂಬಾಕು ಸೇವನೆಯಿಂದ ಅಂತ ಹೇಳಿದ್ರೆ, ಬಾಯಿನ ಕ್ಯಾನ್ಸರ್ ಆಗ್ಬೋದು, ಗಂಟಲಿನ ಕ್ಯಾನ್ಸರ್ ಅಂತ ಹೇಳಿದ್ರೆ ಮೌತ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್. ನೆಕ್ಸ್ಟ್ ಅದಲ್ಲದೆ ಅನ್ನನಾಳ ಅಥವಾ ಈಸೋಫೇಗಸ್, ಅದು ಮುಂದುವರೆದು ಸ್ಟಮಕ್ ಕ್ಯಾನ್ಸರ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ, ಹೊಟ್ಟೆ, ಅದೊಂದು ಆಗ್ಬೋದು. ಅದಲ್ಲದೆ ಇನ್ ಕೆಲವರಿಗೆ ಲಿವರ್ ಅಥವಾ ಯಕೃತ್ನ ಕ್ಯಾನ್ಸರ್ ಕೂಡ ಆಗಬಹುದು. ಸೊ ಹೀಗೆ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಕ್ಯಾನ್ಸರ್ ವರೆಗೆ ಇಂತಹ ಅನಾರೋಗ್ಯಗಳು ಇದರಿಂದ ಆಗಬಹುದು. ಸೊ ಇದನ್ನ ಯಾರಿಗಾದ್ರೂ ಈ ತರ ತೊಂದರೆ ಆಗಿದೆಯಾ, ಗುಟ್ಕಾದಿಂದ ಏನಾದ್ರೂ ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಅವರು ತಕ್ಷಣ ಒಬ್ರು ಆಂಕಾಲಜಿಸ್ಟ್ ಅಥವಾ ಡೆಂಟಿಸ್ಟ್ ಅಥವಾ ENT ಸರ್ಜನ್, ಇವರು ಮೂರರಲ್ಲಿ ಯಾರನ್ನ ಒಬ್ಬರನ್ನ ಸಂಪರ್ಕಿಸಿದ ತಕ್ಷಣ ಬಾಯಿ ಮತ್ತೆ ಗಂಟಲನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು. ಅತಿ ಮುಖ್ಯವಾಗಿ ಇದನ್ನ ತಕ್ಷಣ ನಿಲ್ಲಿಸುವುದರಿಂದ ಅವ್ರಿಗೆ ಬಹಳ ಒಳ್ಳೇದಾಗುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಈ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬಂದೇ ಬಿಟ್ಟಿದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿ, ನೀವು ತಕ್ಷಣ ಒಬ್ಬರು ಆಂಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ಬೇಕು. ಅವ್ರು ಪರೀಕ್ಷೆ ಮಾಡಿ, ಅವಶ್ಯಕತೆ ಇದ್ರೆ ಅದರಿಂದ ಬಯಾಪ್ಸಿ ಅಂತ ನಾವೇನ್ ಹೇಳ್ತೀವಿ, ಒಂದು ಪೀಸ್ನ ಅದರಿಂದ ತೆಗೆದು ಲ್ಯಾಬ್ ಕಳಿಸಿ ಪರೀಕ್ಷೆ ಮಾಡ್ತೇವೆ. ಮತ್ತೆ ಸ್ಕ್ಯಾನಿಂಗ್ ಬೇಕಾದ್ರೆ ಮಾಡ್ತೇವೆ, CT ಸ್ಕ್ಯಾನ್. ಇವೆರಡು ಮಾಡಿದ ನಂತರ ಅಕಸ್ಮಾತ್ ಅದು ಕ್ಯಾನ್ಸರ್ ಅಂತ ಕನ್ಫರ್ಮೇ ಆದ್ರೆ ಅದಕ್ಕೆ ತಕ್ಕದಾದಂತಹ ಚಿಕಿತ್ಸೆ ಕೊಡಬಹುದು. ಅದು ಚಿಕಿತ್ಸೆ ಬಂದು ಆಪರೇಷನ್ ಬೇಕಾಗುತ್ತೆ, ಸಮಟೈಮ್ಸ್ ರೇಡಿಯೇಷನ್ ಬೇಕಾಗುತ್ತೆ, ಮತ್ತೆ ಕೀಮೋಥೆರಪಿ. ಈ ಮೂರು ತರಹದ ಚಿಕಿತ್ಸೆಗಳಿಂದ ಈ ಕ್ಯಾನ್ಸರ್ನ ಗುಣಪಡಿಸಬಹುದು. ಚೆನ್ನಾಗಿ ಅವರು ಜೀವನ ಮಾಡಬಹುದು ಅದಾದ್ಮೇಲೂ ಅದ ನಂತರ ಕೂಡ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಬಹಳ ಮುಖ್ಯ. ಸೊ ಯಾರಾದ್ರೂ ತಕ್ಷಣ ಇದನ್ನ ಸೇವಿಸ್ತಾ ಇದ್ದವರು ತಕ್ಷಣ ನಿಲ್ಲಿಸಬೇಕು, ಮತ್ತೆ ತಜ್ಞ ವೈದ್ಯರನ್ನ ಸಂಪರ್ಕಿಸಬೇಕು. ನಮಸ್ಕಾರ.